ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ ನಮಸ್ತೆ, ನನ್ನ ಹೆಸರು ಪ್ರಸನ್ನ ಅಂತ. ಮೂಲತಃ ಮಳವಳ್ಳಿಯವನು ನಾನು. ಕುಮಾರಣ್ಣ ಅವರಿಗೆ ನಾನು ಮನವಿ ಕೊಟ್ಟಿದ್ದೇನೆ ಅಂದರೆ, ಮಳವಳ್ಳಿ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿದ್ಯಾಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಅದರ ವಿಚಾರವಾಗಿ ಕುಮಾರಣ್ಣ ಅವ್ರ ಹತ್ರ ಮನವಿ ಮಾಡಿಕೊಂಡು ನನಗಾಗಿರೋ ಕಷ್ಟದ ಬಗ್ಗೆ ಪರಿಹಾರ ಕೊಟ್ಟು ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸಿ ಅಂತ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡೋಗಿ ಬಂದು ಮನವಿ ಕೊಟ್ಟಿದ್ದೀನಿ ಸರ್. 10 ವರ್ಷದಿಂದ ಆಕೆ ಜೊತೆ ಅಕ್ರಮ ಸಂಬಂಧ ಇತ್ತು ಸರ್. ನಾನು ಹಲವಾರು ಸತಿ ಬೇಡ್ಕೊಂಡು ಕೇಳ್ಕೊಂಡು ಕೈ ಮುಕ್ಕೊಂಡ್ರು ನನಗೆ ಇದುವರೆಗೂ ನನಗೆ ಡೈವರ್ಸ್ ಕೊಟ್ಟಿಲ್ಲ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಡೈವರ್ಸು, ಕಾನೂನು ರೀತಿಯಿಂದ ಡೈವರ್ಸು, ಒಂದು ಮಗು ನೋಡೋದಕ್ಕೆ ನನಗೆ ಪರ್ಮಿಷನ್ನು ಕಾನೂನು ರೀತಿಯಿಂದ ನಾನು ಕೇಳದೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಇಲ್ಲ ಸರ್. ಹೇಳಿ ಸರ್, ಇದು ಅಕ್ರಮನ? ಇದು ಮಾಡ್ತಾರೆ, ಒಬ್ಬ ಜನಪ್ರತಿನಿಧಿ ಮಾಡ್ತಾರೋ ದೌರ್ಜನ್ಯ ಅಲ್ವಾ ಇದು? ಇದ್ರ ವಿಚಾರವಾಗಿ ನಾವು ಕುಮಾರಣ್ಣವರು ಕೊಡಕ್ಕೆ ಬಂದ್ವಿ ಸರ್ ಮನವಿನ. ಕುಮಾರಣ್ಣವರು ಕೊಟ್ಟಿದ್ದೀವಿ. ಕುಮಾರಣ್ಣ ನಾನು ಮಾತಾಡ್ತೀನಿ, ಇಲ್ಲೇ ಇರೋ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಸಾಕ್ಷಿಗಳಿದೆ ಸರ್, ಕೆಲವು ಸಾಕ್ಷಿಗಳಿದೆ ಸರ್, ಬಟ್ ಅದನ್ನ ಪಬ್ಲಿಕ್ ಅಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಈ ಕಂಪಾರ್ಟ್ಮೆಂಟ್ ಅಲ್ಲಿ ಮಾಡೋಕ್ಕಾಗಲ್ಲ ಸರ್. ಸಾಕ್ಷಿ ಇದೆ ಸರ್, ಪ್ರಶ್ನೆ ಮಾಡೋಂಥ ಸಾಕ್ಷಿ ನನ್ನ ಹತ್ರ ಇದೆ ಸರ್. ಸಾಕ್ಷಿ ಇದ್ದೇನೆ ನಾನು ಆಚೆ ಬಂದಿದ್ದೀನಿ ಸರ್. ಈ ಕೇಳ್ಬೋದು, ಹಲವಾರು ಜನ ಕೇಳ್ಬೋದು, ಇಷ್ಟು ದಿವಸ ಎಲ್ಲೋಗಿದ್ದಪ್ಪ ಅಂತ. ಅದಕ್ಕೆ ನಾನು ಉತ್ತರ ಏನು ಅಂತಂದೆ, ಒಬ್ಬ MLA ಅವ್ರ ಜೊತೆ ನಾವು ಆಡ್ಬೇಕು ಅಂದ್ರೆ ಒಬ್ಬ ಕಾಮನ್ ಮ್ಯಾನು ನನ್ನಂಥ ವ್ಯಕ್ತಿ, ಇಟ್ ವಿಲ್ ಟೇಕ್ ಟೈಮ್. ಹೌದು, ಯಾಕಂದ್ರೆ ಸಾಕ್ಷಿಗಳು ಕೇಳ್ತಾರಲ್ಲ, ಆ ಸಾಕ್ಷಿಗಳನ್ನ ಸಂಪಾದನೆ ಮಾಡೋಕ್ಕೆ, ಆ ಸಾಕ್ಷಿ ನಾನು ತಗೊಳ್ಳೋದಕ್ಕೆ ಕೆಲವೊಂದು ಸಮಯ ಬೇಕಾಯ್ತು. ಸಾಕ್ಷಿ ನಾನು ಒದಗಿಸ್ತೀನಿ. ಈಗ ನಾನು ಅದನ್ನ ವಿಚಾರನ ಮಾತಾಡಿದಕ್ಕೆ, ಮಳವಳ್ಳಿಯಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತಾಡಿದಕ್ಕೆ ನನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. 2 ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅಂದಾನಿಯವರು. ಹಲಗೂರಲ್ಲೊಂದು, ಬೆಳಕೋಡಿಯಲ್ಲೊಂದು, ಬೆಂಗಳೂರಲ್ಲಿ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. ಡಿಫಾರ್ಮೇಷನ್ ಕೇಸ್ ಹಾಕ್ಬಿಟ್ಟು, ಡಿಫಾರ್ಮೇಷನ್ ಅಂದ್ರೆ ಏನ್ ಸರ್? ಮಾನನಷ್ಟ ಮೊಕದ್ದಮೆ. ನಮ್ಮ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡ್ಬೋದಾ? 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷಾನ್ಗಟ್ಲೆಯಿಂದ ಫೋನಲ್ಲಿ ಮಾತಾಡ್ಬೋದು. ಒಬ್ರು ಶಾಸಕರು ಬೆಂಗಳೂರಲ್ಲಿ ನನ್ನ ಮನೇಲಿರೋ ನನ್ನ ಹೆಂಡತಿ ಜೊತೆ ನಾನು ಇಲ್ದೇ ಇರೋ ಟೈಮಲ್ಲಿ ಹಲವಾರು ರೀತಿ ಸಾಕ್ಷಿಗಳಿದೆ, ಕೊಡ್ತೀನಿ. ಅದು ಕಾಲ್ ಡೀಟೇಲ್ಸ್ ಇದೆ ನನ್ನ ಹತ್ರ, ಕೊಡ್ತೀನಿ. ಪ್ರಶ್ನೆ ಮಾಡ್ಬೋದು. ಯಾಕೆ ಸರ್? ಅದನ್ನ ಕೇಳಿದಿಕ್ಕೆ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ನೋಡಿದ್ರು. ನಾನು ಅದಕ್ಕೆಲ್ಲ ಆಗಲ್ಲ ಅಂತಂದೆ, ಅದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಅಂತಂದೆ. ದುಡ್ಡಿಗೇನಕ್ಕೆ ಒಪ್ಕೋಬೇಕು? ನಮ್ಮನ್ನ ಮಾರ್ಕೋಬೇಕಾ? ಇವ್ರು ಮಾಡಿರೋ ಅನಾಚಾರಕ್ಕೆ ನಾನು ಅದನ್ನ ಪ್ರಶ್ನೆ ಮಾಡಿದಿಕ್ಕೆ ಹಲವಾರು ವರ್ಷದಲ್ಲಿ ನನಗೆ ಫೋನ್ಗಳು, ಥ್ರೆಟ್ನಿಂಗ್ ಕಾಲ್ಸು, ಮೆಸೇಜ್ಗಳು. ಹೌದು ಸರ್, ಅಂದಾನಿ ಅಂದ್ರೆ ಅವ್ರ ಮುಖಾಂತರ ಒಬ್ರು ಇದ್ದಾರೆ, ದೊಡ್ಡಬೋಳ್ಳಿ ಸದಾ ಅಂತಿದ್ದಾರೆ. ವೀರಶೈವ ಲಿಂಗಾಯತರ ಅಧ್ಯಕ್ಷರು ದೊಡ್ಡಬೋಳ್ಳಿ ಸದಾ ಅಂತಿದ್ದಾರೆ. ಅವರೇ ಇದಕ್ಕೆ ಮೀಡಿಯೇಟರ್. ಅವ್ರ ಮುಖಾಂತರ ನಾನು ಕೇಳಿದೆ. ಅವ್ರು ನಮ್ಮ ಮನೆಗೆ ಬಂದಿದ್ರು. ಅವ್ರು ನಮ್ಮ ಮನೆಗೆ ಬಂದು ಆಮೇಲೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಆಚೆ ಕರ್ಕೊಂಡೋಗಿ, ಬಾ ಪ್ರಸನ್ನ, ಸಾಹೇಬ್ರು ಬಂದಿದ್ದಾರೆ, ಆಚೆ ಕಾರಲ್ಲಿ ಕೂತಿದ್ದಾರೆ ಅಂದ್ರು. ಯಾವ ಸಾಹೇಬ್ರು ಅಂದ್ರೆ ಅಂದಾನಿಯವ್ರು ಬಂದಿದ್ದಾರೆ ಅಂದ್ರು. ಅಂದಾನಿಯವ್ರು ಏನಕ್ಕೆ ಬಂದಿದ್ದಾರೆ? ನಿನ್ನ ಹತ್ರ ಮಾತಾಡ್ಬೇಕು ಅಂದ್ರು. ಅಂದಾನಿಯವ್ರು ನನ್ನ ಹತ್ರ ಏನಕ್ಕೆ ಸರ್ ಮಾತಾಡ್ಬೇಕು? ವಿಚಾರ ಏನ್ ಸರ್? ನನ್ನನ್ನ ಕೊಂಡ್ಕೊಳ್ಳೋಕೆ ನಾವು ಆಗಲ್ಲ ಸರ್, ನಾನು ಒಪ್ಲಿಲ್ಲ. ನಾನು ಅವಾಗಿಂದ ಅಪೋಸ್ ಮಾಡ್ಕೊಂಡ್ ಬಂದೆ. ಕೊನೆಗೆ ನಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದ್ರಲ್ಲಿ ನನ್ನ ಎಲ್ಲ ವಿಚಾರನು, ಇವ್ರ ಕಾರ್ ಏನಕ್ಕೆ ಸರ್? ಏನ್ ಸರ್ ಕಾರಲ್ಲಿ ಹೋಗೋದು ಬರೋದು? ಕೇಳ್ಬೋದು, ಬರೀ ಕಾರ್ ಮಾತ್ರ ನಿಂತಿದೆ, ಅಪಾರ್ಟ್ಮೆಂಟ್ ಅಲ್ಲಿ 1000 ಮನೆ ಇದೆ ಅಂತ. ಅಪಾರ್ಟ್ಮೆಂಟ್ ಈಕೆ ಅಪಾರ್ಟ್ಮೆಂಟ್ ಮಾಡಿರೋ ಕಡೆನೇ ಅವ್ರ ಕಾರ್ ಹೋಗುತ್ತಾ? ಇಲ್ಲ ಅಪಾರ್ಟ್ಮೆಂಟ್ ಮಾಡಿರೋ ಕಡೆನೇ ಇವ್ರ ಕಾರ್ ಬರುತ್ತಾ? ಸಂಬಂಧ ಇದೆ ಸರ್, 100% ಸಂಬಂಧ ಇದೆ ಸರ್. ಸರ್ ನಮ್ಮ ಪತ್ನಿಯವರು 30 ಲಕ್ಷ ವರದಕ್ಷಿಣೆ ಕೇಸ್ ಹಾಕೊಂಡು ಸರ್. ಎಲ್ಲ ಕಡೆ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಕೊಡ್ತೀನಿ ಬೇಕಾರೆ. ಈ ವಿಚಾರವಾಗಿ ಆಕೆ ಹೇಳ್ತಾ ಇದ್ದಾಳೆ, ಇಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತೆ ಹೆಂಗ್ ಸರ್? ಮೈಸೂರು ಅಪಾರ್ಟ್ಮೆಂಟ್ ಅಲ್ಲಿ 1.5 ಕೋಟಿ ಮನೆ ಬಂತ. ಆಕೆಗೆ 1 ರೂಪಾಯಿ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ತಂದೆ ನೋಡಿದ್ರೆ ಊರಲ್ಲಿ ಕುರಿ ಕಾಯ್ತಾರ. ಅವ್ರ ತಂದೆ ರೈತರು. ಈಕೆ 1.5 ಕೋಟಿ ಅಪಾರ್ಟ್ಮೆಂಟ್, ಲಕ್ಸುರಿ ಅಪಾರ್ಟ್ಮೆಂಟ್ ಅಲ್ಲಿ ಹೆಂಗಿದ್ದಾಳೆ? ಆ ಅಪಾರ್ಟ್ಮೆಂಟ್ಗೆ ಇವ್ರು ಬಂದು ರಾತ್ರಿ ಹೊತ್ತು ಕಾರಲ್ಲಿ ಸೇರ್ಕೊಂಡ್ಬಿಡೋದು. ನಾನೊಬ್ಬ ಬಡವ, ನ್ಯಾಯ ಕೇಳಿದಿಕ್ಕೆ ನನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. ಡಿಫಾರ್ಮೇಷನ್ ಕೇಸ್ ಅಂದ್ರೆ ಸರ್ ಮಾನನಷ್ಟ ಮೊಕದ್ದಮೆ ಇರೋರು ಹೆಂಗ್ ಸರ್ ಬೇರೆಯವ್ರ ಹೆಂಡತಿ ಫೋನ್ ಮಾಡ್ತಾರೆ? ಕೇಳಬಾರ್ದ ಅದನ್ನ? ಅಲ್ಲಿ ನಾನು ಕೇಳಬಾರ್ದ ಹೋಗ್ಲಿ ಅದನ್ನ? ಹೇಳಿ. ಫ್ಲಾಟ್ ತಗೊಂಡು 100% ತಗೊಟ್ಟಿದ್ದಾರೆ ಸರ್. ಹೋಗೋದು ಬರೋದು ನಾನು ನೋಡಿದ್ದೀನಿ. ಗನ್ಮ್ಯಾನ್ ಹಾಕೊಂಡು ಒಳಗೋಗಿ ನಿಂತ್ಕೊಂಡ್ಬಿಡ್ತಾರೆ ಸರ್. ನಾನು ಹೋಗಿ ಏನು ಗನ್ಮ್ಯಾನ್ ಹೊಡೆದು ಕೇಳಕ್ಕಾಗತ್ತಾ ಯಾಕೆ ಬಂದಿದ್ದಾರೆ ಅಂತ? ನನ್ನ ಕೈಲಿ ಎಷ್ಟು ಸಾಕ್ಷಿ ಸಂಗ್ರಹ ಮಾಡಬೇಕು ಅಷ್ಟು ನಾನು ಮಾಡಿದ್ದೀನಿ ಸರ್. ಕಂಪ್ಲೇಂಟ್ ಹಲವಾರು ಕಂಪ್ಲೇಂಟ್ ಆಗಿದೆ ಸರ್. ಬೆಂಗಳೂರಲ್ಲಿ 3 ಕಡೆ ಕೊಟ್ಟಿದ್ದೀನಿ. ಎಲ್ಲಾರು ಮಾಜಿ ಶಾಸಕರ ಮೇಲೆ ಹೇಳಿದ್ದೀನಿ ನಾನು. ಸರ್ ಹಿಂಗ್ ಮಾಡ್ತಾ ಇದ್ದಾರೆ, ಇದು ಆಚೆ ಬಂದ್ರೆ ನನಗೂ ತೊಂದರೆ ಆಗುತ್ತೆ, ನನಗೂ ಮರ್ಯಾದೆ ಇರಲ್ಲ, ದಯವಿಟ್ಟು ಇದು ಮಾಡ್ಕೊಡಿ. ಒಳಗಡೆ ನಾನು ಕ್ಲಿಯರ್ ಮಾಡ್ಕೊಂತೀನಿ. ಡೈವರ್ಸ್ ಕೊಟ್ಬಿಟ್ಟಿದ್ರೆ ಇಲ್ಲಿ ದೂರ ಬರೋಂಥ ಪ್ರಮೇಯ ನನಗೆ ಇರ್ತಿರ್ಲಿಲ್ಲ ಸರ್. ಡೈವರ್ಸ್ಗೂ ಆಟ ಆಡಿಸ್ತಾ ಇದ್ದಾರೆ ಸರ್. ಸಾಕ್ಷಿ ಇದೆ, 30 ಲಕ್ಷ ಕೇಳಿದ್ರು ಸರ್. ಅದೇ ಸಾಕ್ಷಿ ಇದೆ. ನನಗೆ 30 ಲಕ್ಷ ಕೊಟ್ರೆ ನನಗೆ ಕೇಸ್ ವಾಪಸ್ ತಗೊಂತೀನಿ, ನಾನು ಡೈವರ್ಸ್ ಕೊಡ್ತೀನಿ. ಎಲ್ಲಿಂದ ಸರ್ ನಾನು ಕೊಡ್ಲಿ 30 ಲಕ್ಷ? ಸರ್ ಅಂದಾನಿ ಅವ್ರು ನಾನು ಭೇಟಿಯಾಗಿಲ್ಲ ಸರ್. ನನ್ನನ್ನು ಭೇಟಿ ಮಾಡಿಸ್ಕೊಳ್ಳೋಕೆ ಅವರು ದೊಡ್ಡಬೋಳ್ಳಿ ಸದಾ ಅವ್ರ ಮುಖಾಂತರ ನನ್ನ ಹತ್ರ ಬಂದ್ರು ಸರ್. ನಮ್ಮ ಮಳವಳ್ಳಿ ಗ್ರಾಮದಲ್ಲಿದೆ ದೊಡ್ಡಬೋಳ್ಳಿ ಅಂತ, ವೀರಶೈವ ಲಿಂಗಾಯತರ ಅಧ್ಯಕ್ಷರು ಸದಾ ಅಂದ್ಬಿಟ್ಟು ಪರಿಚಯಸ್ಥರು. ಅವ್ರನ್ನ ಬಿಟ್ಟು ನನ್ನ ಕರೆಸಿದ್ರು ಸರ್. ಬೆಂಗಳೂರಲ್ಲಿ ಕರೆಸ್ಬಿಟ್ಟು ಅಣ್ಣ ಬಂದಿದ್ದಾರೆ ಮಾತಾಡ್ಬೇಕು ಅಂತಂದ್ರು. ಆಚೆ ಬಂದು ನಿಂತಿದ್ದಾರೆ. ನೋಡಿದ್ರೆ ಅಂದಾನಿ ಅವ್ರು ಕಾರಲ್ಲಿ ಕೂತಿದ್ದಾರೆ. ನಾನು ಹೋಗಿ ಏನಂತ ಮಾತಾಡ್ಲಿ? ಇಲ್ಲ ಸರ್, ನನಗೆ ಗೊತ್ತಿತ್ತು. ನಾನು ಹಲವಾರು ಹೋರಾಟಗಳು ಮಾಡ್ಕೊಂಡ್ ಬೇಕಾದ್ರೆ ಕೊಟ್ಟು ತೋರಿಸ್ತೀನಿ. ಕಂಪ್ಲೇಂಟ್ 2015 ಇಂದ ಕಂಪ್ಲೇಂಟ್ ಇದೆ ನನ್ನ ಹತ್ರ, ರಿಜಿಸ್ಟರ್. ಹೌದು ಯಾಕೆ ಹೌದು, ಎಲ್ಲ ಇದೆ ನನ್ನ ಹತ್ರ. ನಾನು ಯಾವ್ದು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ಸರ್. ಕುಮಾರಣ್ಣ ಅವ್ರಿಗೆ ಹೇಳಿದ್ದೀನಿ. ಕುಮಾರಣ್ಣ ಅವ್ರು ಬೈರಾ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನನಗೊಂದು ನ್ಯಾಯ ಕೊಡಿಸಿದ್ರೆ
ನನ್ಗೇನು ಬೇಡ ಸರ್, ಡೈವರ್ಸ್ ಕೊಟ್ಬಿಡ್ಲಿ ಸರ್ ಕಾನೂನು ಪ್ರಕಾರ. ನಾನು ಅಷ್ಟು ದುಡ್ಡಿರೋನಲ್ಲ ಸರ್. ನನ್ನ ಹತ್ರ 30 ಲಕ್ಷ ಇದ್ದೀರಾ, ಅವಳಾಗ ಸರ್ ಹೋಗ್ತಿದ್ಲು? ಅದೆಲ್ಲ ಯೋಚನೆ ಮಾಡ್ಬೇಕಲ್ವಾ ಸರ್? ಭಾವನಾತ್ಮಕ ವಿಚಾರ ಸರ್ ಇದು. ನಾನು ಅದು ಹೆಂಗ್ ಸರ್ ಇವ್ರು ಇಬ್ಬರು ಇರೋದು ಹೆಂಗ್ ಸರ್ ಹಿಡೀಲಿ? ಜೊತೆಲಿ ಗನ್ಮ್ಯಾನ್ ಇರ್ತಾರೆ ಸರ್, ನಾನು ಹೆಂಗ್ ಸರ್ ಹಿಡೀಲಿ? ಆಗುತ್ತಾ ಇದು? ಜನರಲ್ ಒಬ್ಬ ನಾನು ಹಿಡಿಯಕ್ಕಾಗುತ್ತಾ? ನಾನು ಹೋಗಿ ಗನ್ಮ್ಯಾನ್ ಇರೋರನ್ನ ತಳ್ಬಿಟ್ಟು ಇವ್ರಿಬ್ರು ಹಿಡ್ಕೊಳಕ್ಕಾಗುತ್ತಾ ಫೋಟೋ? 3ನೇ ಫ್ಲೋರ್ ಅಪಾರ್ಟ್ಮೆಂಟ್ ಅಲ್ಲಿ, ಆ ಸಂಕಲ್ಪ ಟೆಂಪಲ್ ಟ್ರೀ ಅಪಾರ್ಟ್ಮೆಂಟ್ ಅಲ್ಲಿ ಯಾರನ್ನೂ ಬಿಡಲ್ಲ. ನನ್ನನ್ನು ಹೆಂಗ್ ಬಿಟ್ಬಿಡ್ತಾರೆ? ನಾನು ಹೇಳ್ಬೇಕಾದ್ರೆ ನನ್ನ ಹೆಂಡತಿ ಇದ್ದಾಳೆ ಅಂತ. ನಿನ್ನ ಹೆಂಡತಿ ಇದ್ರೆ ಇರ್ತಾಳ, ಹೋಗೋ ಅಂತಾರೆ. ನನ್ನನ್ನು ಬಿಟ್ಬಿಡ್ತಾರಾ? ನಾನು ಆದಷ್ಟು ನನ್ನ ಕೈಲಾದಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದೀನಿ. ಸತ್ಯಕ್ಕೆ ಹತ್ರ ಇರೋ ಸಾಕ್ಷಿನ ನಾನು ಖಂಡಿತ ಮಾಡಿದ್ದೀನಿ. ನಾನು ಖಂಡಿತ ಇಲ್ಲ ಸರ್. ಮಗುನೂ ಆಕೆ ಜೊತೆನೇ ಇದೆ. ನಾನು ಹೋರಾಟ ಮಾಡ್ತಾ ಇರೋದು ನನಗೆ ಡೈವರ್ಸ್ ಕೊಟ್ಬಿಡಿ ಸರ್. ಇವ್ರ ವಿಚಾರಕ್ಕೆ ನಾನು ತಲೆ ಹಾಕಲ್ಲ ಸರ್, ನನಗೆ ಬೇಡ ಸರ್. ಇದು ಸತ್ಯ ಸರ್. ಇಲ್ಲ ಸರ್, ಅರೇಂಜ್ ಮ್ಯಾರೇಜ್ ಸರ್. ಕಂಪ್ಲೀಟ್ ಅರೇಂಜ್ 13 ವರ್ಷ ಆಯ್ತು ಸರ್. 13 ವರ್ಷ ಆಯ್ತು ಅರೇಂಜ್ ಮ್ಯಾರೇಜ್ ಆಗಿ ಸರ್. ತುಂಬಾ 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 ನಿಜ ಹೇಳಬೇಕು ಅಂದ್ರೆ ಅವರೇ ಸಪೋರ್ಟ್ ಮಾಡ್ತಾ ಇದಾರೆ ಸರ್. ತುಂಬಾ ಡೀಪ್ ಆಗಿ ಇಳಿದು ರಿಯಾಲಿಟಿ ಅದೇ. ಅವ್ರ ಮನೆಯವರೇ ಸಪೋರ್ಟ್ ಮಾಡ್ತಾ ಇದಾರೆ ಸರ್. ಅವ್ರ ಮನೆಯವರೇ ಎಂಕರೇಜ್ ಮಾಡ್ತಾ ಇದಾರೆ. ಮಾಡ್ಕೊಂಡ್ ಬಂದ್ರು, ನನ್ನ ಮೇಲೆ ಇಲ್ಸಲ್ಲದೆಲ್ಲ ಕೇಸ್ಗಳನ್ನೆಲ್ಲ ಹಾಕಿದ್ರು. ಬಟ್ ನಾನು ಎಲ್ಲಾ ಕಡೆನೂ ಸ್ಟ್ರಾಂಗ್ ಆಗಿ ಡಿಫೈನ್ ಮಾಡ್ತಾ ಇದ್ದೀನಿ, ಈ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡು ನನ್ನ ಲೈಫ್ ಹಾಳು ಮಾಡಿದ್ದಾರೆ ಸರ್. ಹೋಗ್ಲಿ ಸರ್, ಚೆನ್ನಾಗಿರಿ ಸರ್. ನೀವು ಚೆನ್ನಾಗಿದೆ, ದುಡ್ಡಿದೆ, ಹಣ ಇದೆ, ಅಧಿಕಾರ ಇದೆ, ನೀವು ಚೆನ್ನಾಗಿರಿ. ನನ್ಗೊಂದು ಡೈವರ್ಸ್ ಕೊಡಿ. ತಪ್ಪಾ? ಬೀದಿಗೆ ಬಂದು ಡೈವರ್ಸ್ ಕೇಳ್ತಾ ಇದ್ರು ತಪ್ಪಾ? ವಿಚಾರಗಳನ್ನ ನೀವು ಸೂಕ್ಷ್ಮವಾಗಿ ನೋಡ್ಬೇಕು. ಭಾವನಾತ್ಮಕ ವಿಚಾರ ಸರ್ ಇದು. ಇಂಥ ವಿಚಾರಕ್ಕೆ ನಾನು ಹೋಗಿ ಅವ್ರಿಬ್ರು ಮಲಗಿರೋದನ್ನೆಲ್ಲ ಫೋಟೋ ಇಟ್ಕೊಳಕ್ ಆಗಲ್ಲ ಸರ್. 3rd ಫ್ಲೋರ್ ಅಪಾರ್ಟ್ಮೆಂಟ್ ಅಲ್ಲಿ ಆಚೆ ಬರೋದನ್ನ ಅವ್ನು ಕ್ಯಾಪ್ಚರ್ ಮಾಡ್ಬೋದು ಕ್ಯಾಮ್ರಾ ಇಟ್ಕೊಂಡು. ನಾನು ಅದನ್ನ ಬಿಟ್ಬಿಟ್ಟು ನಾನು ಇದು ಮಾಡಕ್ ಆಗಲ್ಲ ಸರ್. ನಾನು ಮಾಡಿದ್ದೀನಿ ಸರ್ ಅದನ್ನ ಪ್ರಾಂಪ್ಟ್ ಆಗಿ. ಕಾಲ್ ಡೀಟೇಲ್ಸ್ ಇದೆ ಸರ್, ಖಂಡಿತ ನಾನು ಬೇಕಂದ್ರೆ ಕೊಡ್ತೀನಿ ಅದನ್ನ. ಕಾರ್ ಅಪಾರ್ಟ್ಮೆಂಟ್ ಒಳಗೆ ಏನಕ್ಕೆ ಸರ್ ಹೋಗ್ಬೇಕು? ಇವ್ರ ಕಾರು 500 ಮನೆ ಇದೆ, ನಾನು ಒಪ್ಕೊಂತೀನಿ. ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗಲ್ಲ ಈ ಮನೆ ಯಾವ ಇದಕ್ಕೆ ಹೋಗ್ತದೆ ಅಂತ. ಬಟ್ ಅದಕ್ಕೆ ನನಗೆ ರೈಟ್ಸ್ ಇಲ್ಲ. ಯಾಕಂದ್ರೆ ನಾನು ಹೆಂಗ್ ಹೋಗಿ ಕೇಳಿ ಅವ್ರಿಗೆ? ನೀನ್ ಯಾರಪ್ಪ ನಡಿ ಆಚೆಗೆ ಅಂತಾರೆ. ಅದನ್ನ ಪೊಲೀಸರ ಮುಖಾಂತರ ಹೋಗ್ಬೇಕು. ಪೊಲೀಸರು ಕೇಳಿದ್ರೆ ನಾವು ನಮ್ಮ ಇದಕ್ಕೆ ಬರಲ್ಲ ಕಣ, ನೀನು ಕೋರ್ಟ್ ಕೇಸ್ ಹಾಕು ಡೈವರ್ಸ್ ತಗೊಂಡ್ರು. ಅದಕ್ಕೆ 3 ಸತಿ ಹೋದೆ ಸರ್. ಕೋರ್ಟಿಗೆ ಬರ್ಲಿಲ್ಲ, ಬೆಂಗಳೂರು ಶಾಂತಿನಗರ್ ಕೋರ್ಟ್ ಅಲ್ಲಿ 30 ಲಕ್ಷ ಕೇಳ್ಬಿಟ್ಟು ಬಂದ್ರು. ನಾನು ಸುಮ್ಮನೆ ಬಂದ್ಬಿಟ್ಟೆ, ಆಯ್ತು ಇನ್ನೇನು ಮಾಡಕ್ಕಾಗಲ್ಲ ನನ್ನ ಕೈಲಿ, ಬೀದಿಗೆ ಬರೋಣ ಅಂದ್ಬಿಟ್ಟೆ ಬಂದಿದ್ದು ಸರ್. ಕುಮಾರಣ್ಣವ್ರಿಗೆ ಮನವಿ ಕೊಟ್ಟಿದ್ದೀವಿ. ಕುಮಾರಣ್ಣವ್ರು ಇರಪ್ಪ ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ. ಕುಮಾರಣ್ಣವ್ರಿಗೆ ಕಾಲಿಗೆ ಬಿದ್ದು ಮನವಿ ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಹೇಳ್ತೀನಿ ಅಣ್ಣ, ನನ್ಗೆ ಇನ್ನೇನು ಬೇಡ, ಅವ್ರಿಬ್ರು ಚೆನ್ನಾಗಿರ್ಲಿ, ಲೆಟ್ ದೆಮ್ ಬಿ ಹ್ಯಾಪಿ. ನಾನು ಏನ್ ಮಾಡ್ಲಿ? ಅವ್ಳು ನಿಕ್ಕೊಂಡು ನನಗೆ ಕಾನೂನುಬದ್ಧವಾಗಿ ಡೈವರ್ಸ್ ಕೊಟ್ಬಿಡ್ಲಿ. ನನ್ನ ಮಗು ನೋಡಕ್ಕೆ ತಿಂಗಳಿಗೆ 2 ಸಲ ಪರ್ಮಿಷನ್. ಇದು ತಪ್ಪಾ ಸರ್? ಇದು ತಪ್ಪಾ? ಹೋಗ್ಲಿ, ಇದು ಬೇಡ ಅಂತಂದ್ರೆ ಅದೇ ಇವ್ರು ಮಾಡೋ ಅನಾಚಾರಗಳನ್ನೆಲ್ಲ ನೋಡ್ಕೊಂಡು ನಾಳೆ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಓಟ್ ಹೊತ್ಕೊಂಡು ನನ್ನ ಫೋಟೋ ನೋಡ್ತಾ ನಿಂತ್ಕೋಬೇಕು, ಇವರೇ ನಮ್ಮ ಬಾಳ್ ಹಾಳು ಮಾಡಿದವರು ಅಂತ. ಅದು ನಮ್ಮ ಕೈಲಿ ಆಗಲ್ಲ ಸರ್, ನಿಜವಲ್ಲ ಆಗಲ್ಲ ಸರ್. ಸತ್ಯವಾಗ್ಲೂ ನಾನು ಪ್ರಾಂಪ್ಟ್ ಆಗಿ ನಿಜ ಹೋರಾಟ ಮಾಡ್ತಾ ಇದ್ದೀನಿ ಸರ್. ನಾನು ಇದು ಸತ್ಯ ಸರ್. ಇದು ಸರ್, ನಮ್ಮ ತಂದೆ ಬಂದ್ಬಿಟ್ಟು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು ಬ್ಯಾಂಗ್ಳೂರಲ್ಲಿ. ಸದ್ಯಕ್ಕೆ ನಾನು ಒಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಪ್ರೈವೇಟ್ ಕಂಪ್ನಿಲಿ ಎಲ್ಲೂ ಇಲ್ಲ ಸರ್. ಯಾಕೆ ನಾನು ಯಾಕೆ ಸುಳ್ಳು ಹೇಳಿ? ಈಗ ನಾನು ಹೋಗಿರೋದಕ್ಕೆ ರೆಕಾರ್ಡ್ಸ್ ಇದೆ, ಕಂಪ್ನಿಲಿ ID ಕಾರ್ಡ್ ಇದೆ, ಸ್ಯಾಲರಿ ಸ್ಲಿಪ್ ಬರುತ್ತೆ. ಆಕೆ 1% ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಒಂದು ಚೂರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. 1.5 ಕೋಟಿ ಅಪಾರ್ಟ್ಮೆಂಟ್ ಹೆಂಗ್ ಬಂತು ಸರ್? ತಂದೆ ಕುರಿ ಕಾಯ್ತಾರೆ ಊರಲ್ಲಿ, ಅಣ್ಣ ತಮ್ಮ ಎಲ್ಲ, ಅಣ್ಣ ಸೆಕ್ಯೂರಿಟಿ ಗಾರ್ಡ್. ಈಕೆಗೆ 1.5 ಕೋಟಿ ಅಪಾರ್ಟ್ಮೆಂಟ್ ಹೆಂಗ್ ಬಂತು? ಆ ಅಪಾರ್ಟ್ಮೆಂಟ್ಗೆ ಈಕೆ ಹೆಂಗೋ? ಈ ವ್ಯಕ್ತಿ ಏನ್ ಕೆಲಸ ಇರ್ಬೋದು? 500 ಮನೆ ನಾನು ಒಪ್ಕೊಂತೀನಿ. ಬಟ್ ಈ ವ್ಯಕ್ತಿ ಯಾವ ಮನೆಗೆ ಹೋಗ್ತಾನೆ ಅದು ಬಹಳ ಇಂಪಾರ್ಟೆಂಟ್. ಅದು ರೆಕಾರ್ಡ್ಸ್ ಇರುತ್ತೆ. ಆ ರೆಕಾರ್ಡ್ಸ್ ಕೇಳಿದಕ್ಕೆ ನನಗೆ ಕೊಡಲ್ಲ ಅಂತ ಹೇಳಿದ್ರು. ದಯವಿಟ್ಟು ಅದೇ ನಾನು ಹೇಳ್ತಾ ಇದ್ದೀನಿ, ಕಾನೂನುಬದ್ಧವಾಗಿ ನನಗೆ ಆಗಲ್ಲ. ಯಾಕಂದ್ರೆ ನಾನು ಅಲ್ಲಿ ದಂಡ ಕಟ್ಕೊಂಡು ನಾನು ಈ ಕೈಯಿಂದ ಇದು ಮಾಡ್ಕೊಳಕ್ ಆಗಲ್ಲ. ಹಾಲೆ 10 ವರ್ಷ ಆಗ್ಬಿಟ್ಟಿದೆ. ನನಗೆ ಕುಮಾರಣ್ಣ ಅವರು ದಯವಿಟ್ಟು ಅದರಿಂದ ನನಗೆ ಬಿಡುಗಡೆ ಮಾಡಿಸ್ಕೊಟ್ಬಿಟ್ರೆ ನನಗೆ ತುಂಬಾ ಸಂತೋಷ ಸರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಪ್ರಸನ್ನ ಕುಮಾರ್ KL ಅಂತ, ಮಳವಳ್ಳಿ, ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು, ಬಿಜಿಪುರ ಹೋಬಳಿ, ಕೊಡಗಳ್ಳಿ ಗ್ರಾಮ ಸರ್. ನಾನು ಹೇಳ್ತಾ ಇರೋದು ಸತ್ಯ ಸತ್ಯ ಸತ್ಯ, 100% ಸತ್ಯ ಸರ್. ಮಳವಳ್ಳಿ ಮಾಜಿ ಶಾಸಕರಾದ ಅಂದಾನಿ ಅವರು ನನ್ನ ಲೈಫ್ನ ಹಿಂಗೆ ಹಾಳು ಮಾಡಿರೋದು ಸತ್ಯ ಸರ್.